ದೇವರು ಕ್ಷಮಿಸೋಕೆ ಹೇಳ್ತಿದ್ದಾರೆ. ಕ್ಷಮಿಸಿದರೆ ನನಗೇನು ಪ್ರತಿಫಲ? ನನಗೆ ನ್ಯಾಯ ಯಾರು ಕೊಡ್ತಾರೆ? ನಾನು ಅನುಭವಿಸಿದ ನೋವು ನಷ್ಟವನ್ನು ಯಾರು ಪರಿಹರಿಸ್ತಾರೆ ಅಂತ ನಮ್ಮ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಇರ್ಬೋದು ಪ್ರಿಯರೇ. ಆದರೆ ಈ ದುಂದುಗಾರ ಮಗನ ಬಗ್ಗೆ ನೀವು ಆಲೋಚನೆ ಮಾಡಿ. ಅವನು ಮರಳಿ ಹೋಗಿದ್ದ ಕೂಡಲೇ ದೂರದಲ್ಲಿದ್ದಾಗಲೇ ತಂದೆ ಮಗನನ್ನು ಗುರುತಿಸಿ ಓಡಿ ಹೋಗಿ ಅವನನ್ನು ತಪ್ಪಿಕೊಳ್ಳುತ್ತಿದ್ದಾರೆ. ನೀವು ಕ್ಷಮಿಸಲು ಮನಸ್ಸು ಮಾಡಿದ ಕೂಡಲೇ ದೇವರ ವಾಕ್ಯಕ್ಕೆ ನೀವು ತಲೆ ತಗ್ಗಿಸಿ ಸಮರ್ಪಿಸಿಕೊಡಲು ನಿರ್ಣಯಿಸಿದ ಕೂಡಲೇ ದೇವರು ನಿಮ್ಮನ್ನು ತಪ್ಪಿಕೊಳ್ಳುತ್ತಾರೆ ಪ್ರಿಯರೇ. ನಿಮ್ಮ ಜೀವನದಲ್ಲಿ ಏನೆಲ್ಲ ನೀವು ಕಳ್ಕೊಂಡಿದ್ದೀರೋ ಮರಳಿ ಆ ತಂದೆ ಕೊಟ್ಟ ಹಾಗೆ ನಿಮ್ಮ ಜೀವನದಲ್ಲಿ ಯಾರೆಲ್ಲ ಏನೆಲ್ಲ ಗಾಯ ಮಾಡಿದ್ದಾರೋ, ಮೋಸ ಮಾಡಿದ್ದಾರೋ, ಅವಮಾನ ಮಾಡಿದ್ದಾರೋ ಅವೆಲ್ಲ ಮರೆತು ಹೋಗುವಷ್ಟು ಆ ಕಣ್ಣೀರನ್ನು ಒರೆಸುತ್ತಾ ದೇವರು ಹಿಮ್ಮಡಿಯಾಗಿ ನಿಮಗೆ ಮರಳಿ ಕೊಡುತ್ತಾರೆ ಪ್ರಿಯರೇ. ಹೇಗೆ ದೇವರು ನಿಮ್ಮ ಮುಂದೆ ಮರಣ ಮತ್ತು ಜೀವವನ್ನು ಇಟ್ಟಿದ್ದೇನೆ, ಜೀವವನ್ನೇ ಹಾರಿಸಿಕೊಳ್ಳಿ ಅಂತ ದೇವರು ಕರೆ ಕೊಟ್ಟಿದ್ದಾರೋ ಪ್ರಿಯರೇ, ಅದೇ ರೀತಿಯಲ್ಲಿ ನಿಮಗೆ ದ್ವೇಷ ಸಾಧಿಸೋದು ಬೇಕಾ ಅಥವಾ ನೀವು ಬೆಳೆಯೋದು ಬೇಕಾ? ನಿಮ್ಮನ್ನು ಅವಮಾನಪಡಿಸಿದಂತಹ, ನಿಮ್ಮನ್ನು ಗಾಯಪಡಿಸಿದಂತಹ ವ್ಯಕ್ತಿಗಳ ಮುಂದೆ ತಲೆ ಎತ್ತಿ ಇನ್ನೂ ಹೆಚ್ಚು ಹೆಚ್ಚಾಗಿ ಅವ್ರಿಗೆ ಊಹೆ ಮಾಡೋಕ್ಕಿಂತಲೂ ಮಿಗಿಲಾದ ರೀತಿಯಲ್ಲಿ ಬೆಳೆಯೋದು ಬೇಕಾ? ನೀವು ಆಯ್ಕೆ ಮಾಡಿರಿ ಪ್ರಿಯರೇ. ದೇವರು ನಿಮ್ಮನ್ನು ಬೆಳೆಸಲು, ನಿಮ್ಮ ಗಾಯಗಳನ್ನು ಕಟ್ಟಿ ಗುಣಪಡಿಸಲು ದೇವರು ಸಿದ್ಧರಾಗಿದ್ದಾರೆ.